ಏನು ತಿನ್ನು. ಏನಾಗಲ್ಲ ರಾಜಲಕ್ಷ್ಮಿ, ನೀ ತಿನ್ನು. ಹೊಟ್ಟೆ ತುಂಬಮ್ಮ. ಅಯ್ಯೋ, ಆಗ್ಲೇ ಎದ್ದೇಳ್ತಾ ಇದ್ದೀರಲ್ಲ. ಅಯ್ಯೋ, ಇದೇನು ರಾಜಾರಾಮ್ ಅವ್ರೆ, ಇಷ್ಟು ಬೇಗ ಎದ್ದೇಳ್ತಾ ಇದ್ದೀರಾ? ಊಟ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಳಿ, ಹೊರಗಡೆಯಿಂದ ತರಿಸ್ತೀನಿ. ಇಲ್ಲ, ಊಟ ತುಂಬಾ ಚೆನ್ನಾಗಿದೆ. ಮತ್ತೆ ಸರಿಯಾಗಿ ಊಟ ಮಾಡದೆ ಹಾಗೆ ಹೇಳ್ತಿದ್ದೀರಾ? ನಿಮ್ಮ ಅಭಿಮಾನಕ್ಕೆ ಅರ್ಧ ಹೊಟ್ಟೆ ತುಂಬೋಯ್ತು, ಇನ್ನು ಸಾಕು. ರಾಜಿ, ತಿನ್ನು ರಾಜಿ. ಏನಾಗಲ್ಲ, ನೀ ತಿನ್ನು. ಪ್ರಮೀಳಾ, ರಾಜಾರಾಮ್ ಅವ್ರಿಗೆ ತಾಂಬೂಲ ರೆಡಿ ಮಾಡು. ಏನು ಯೋಚನೆ ಮಾಡ್ಬೇಡ, ತಿನ್ನು ರಾಜಿ. ರಾಜಾರಾಮ್ ಅವ್ರಿಗೆ ತಾಂಬೂಲ ಕೊಡು. ತಗೊಳ್ಳಿ ಬೀಗ್ರೆ. ಬೀಗ್ರೆ, ನಡೆದಿದ್ದೇನೋ ನಡೆದೋಯ್ತು. ಇನ್ನೂ ತಡ ಮಾಡದೆ ಒಳ್ಳೆ ದಿನ ನೋಡಿ ಮದ್ವೆ ಮುಹೂರ್ತ ಇಡಿಸ್ಬಿಡೋಣ. ನೀವೇನಂತೀರಾ? ಆಗ್ಲಿ ರಾಜಾರಾಮ್ ಅವ್ರೆ, ನೀವು ಹೇಗೆ ಹೇಳ್ತಿರೋ ಹಾಗೆ. ರಾಜಿ, ಹೊರಡೋಣವಾ? ಸರಿಯಪ್ಪ. ಇದೇನ್ ರಾಜಾರಾಮ್ ಅವ್ರೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹೋಗ್ಬೋದು ಅಲ್ವಾ? ಇನ್ನೊಂದ್ಸಲ ಬರ್ತೀನಲ್ವಾ, ಆಗ ಉಳ್ಕೋತೀನಿ ಬಿಡಿ. ಹೋಗಿ ಬರ್ತೀವಿ, ನಡಿಯಮ್ಮ. ಡ್ಯಾಡಿ, ಏನ್ ಡ್ಯಾಡಿ ಹೀಗಾಗಿದ್ದೀರಾ? ಏನಾಯ್ತು? ಇಷ್ಟ ದಿನ ಏನಾಗಿತ್ತು? ನೀವ್ ಕೋಮಾಗ್ ಹೋಗೋದು ಅಂದ್ರೆ ಏನು ಹೇಳಿ ಡ್ಯಾಡಿ. ಹೇಳ್ತೀನಮ್ಮ, ಆ ರಾಕ್ಷಸರು ಎಂತ ಕೀಳ್ಮಟ್ಟಕ್ಕೆ ಇಳಿದಿದ್ರು ಅಂತ ಹೇಳ್ತೀನಿ. ನನಗೆ ನಿಜ ಗೊತ್ತಾಗೋಯ್ತು ಅಂತ ಅವರು ನನ್ನ ಕೊಲ್ಬೇಕು ಅಂತ ನೋಡಿದ್ರಮ್ಮ. ನಿಜ ನಿಜ ಏನು ಡ್ಯಾಡಿ? ನಿಮ್ಮನ್ನ ಸಾಯಿಸ್ಬೇಕು ಅನ್ಕೊಳ್ಳೋದೇನು? ಯಾರು ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡಿದ್ದು? ಅಲ್ಲ, ಏನ್ ನಡೀತಿದೆ ಅಂತ ಹೇಳಿ ಪ್ಲೀಸ್. ಇದರಲ್ಲಿ ಒಡವೆಗಳಿದೆ. ಇದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದನ್ನ ನೀವು ಚೆಕ್ ಮಾಡಿ ಹೇಳಬೇಕು.
ಅಯ್ಯೋ ಇದರಲ್ಲಿ ಒಂದಂದ್ರೆ ಒಂದು ಕೂಡ ಬಂಗಾರದ್ದಿಲ್ಲ, ಎಲ್ಲ ಉಮಾ ಗೋಲ್ಡು. ನೀವೇನ್ ಇಲ್ಲಿದ್ದೀರಾ? ಈ ಒಡವೆಗಳನ್ನ ಚೆಕ್ ಮಾಡಿಸಿ ತರ್ತಾ ಇದ್ದೀನಿ. ಎಲ್ಲ ನಕಲಿ ಒಡವೆಗಳೇ. ನಿನ್ ವಿಷಯ ರಾಜಾರಾಮ್ ಅವ್ರಿಗೆ ಹೇಳಿದ್ರೆ ನಿನ್ಗೆ ಏನ್ ಮಾಡ್ಬೇಕು ಅದನ್ನ ಅವರೇ ನೋಡ್ಕೋತಾರೆ. ರಾಜಾರಾಮ್ ಅವರ ಕುಟುಂಬಕ್ಕೆ ತನ್ನ ಮಗಳು ಹೋದ್ರೆ ತನ್ನ ಪ್ರತಿಷ್ಠೆ ಹೆಚ್ಚಾಗತ್ತೆ ಅನ್ನೋ ಆಸೆಯಿಂದ ಚಲಪತಿ ತನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತ ನನ್ನ ಜೀವನ ಅಂತ್ಯ ಮಾಡ್ಬೇಕು ಅಂತ ನೋಡ್ದ. ಅವತ್ತು ನಿಜ ಹೇಳ್ಬೇಕು ಅಂತ ಬರ್ತಿದ್ದ ನನ್ನ ಅವನು ಕಾರಲ್ಲಿ ಗುದ್ದೋವರೆಗೂ ನೆನಪಿದ್ಯಮ್ಮ. ಆಮೇಲೆ ಏನ್ ನಡೀತೋ ಅದು ನನಗೆ ನೆನಪಿಲ್ಲ. ಅಂದ್ರೆ ಅವತ್ತು ಮದ್ವೆಗೆ ಅವ್ರು ಕೊಟ್ಟಿದ್ ಒಡವೆಗಳು ಒರಿಜಿನಲ್ ಒಡವೆ ಅಲ್ವಾ? ಉಮಾ ಗೋಲ್ಡಾ? ಛೀ, ಒಬ್ಬ ವ್ಯಕ್ತಿನ ದಕ್ಕಿಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ಕೀಳ್ಮಟ್ಟ ಕೇಳಿತಾರ? ಇಲ್ಲ, ಇನ್ನು ನಾನ್ ಸಹಿಸ್ಕೊಳ್ಳೋದಿಲ್ಲ. ನನಗೆ ಏನೇ ಮಾಡಿದ್ರು ನಾನ್ ಸಹಿಸ್ಕೊಳ್ತೀನಿ. ಆದ್ರೆ ಅವರು ನಿಮ್ ವಿಷಯಕ್ಕೆ ಬಂದ್ರು ಡ್ಯಾಡಿ. ನಿನ್ನ ನನ್ನಿಂದ ದೂರ ಮಾಡ್ಬೇಕು ಅಂತ ನೋಡಿದ್ರು, ಅವ್ರನ್ನ ಬಿಡಬಾರ್ದು ಡ್ಯಾಡಿ. ಹೌದಮ್ಮ, ಈಗ್ಲೇ ನಿಮ್ ದೊಡ್ಡಪ್ಪನ ಹತ್ರ ಹೋಗಿ ಅವರ ನಿಜ ಸ್ವರೂಪನ ಬಯಲು ಮಾಡೋಣ. ಅವರು ಎಂತ ಮೋಸಗಾರರು ಅನ್ನೋದನ್ನ ಬಯಲು ಮಾಡಿ ಆ ಕುಟುಂಬನ, ಸೀನುನ ಅವರಿಂದ ನಾವು ತಕ್ಷಣ ಕಾಪಾಡಬೇಕು. ನಡಿಯಮ್ಮ ಆತ್ಯ, ನಡಿ.